ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅಶ್ವಿನ್ ಅವ್ರ ಮುಖದಲ್ಲಿ ಒಂದು ಚಿಕ್ಕ ಸ್ಮೈಲ್ ಕೂಡ ಕಾಣೋಕೆ ಸಿಗ್ತಾ ಇದೆ. ಇದರ ಜೊತೆಗೇನೆ ಪ್ರಚಾರ ಹೆಚ್ಚಿಗೆ ಮಾಡಲಿಲ್ಲ, ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತಾ ಇದ್ರು ಕುಮಾರಸ್ವಾಮಿ ಅವರು. ಚನ್ನಪಟ್ಟಣದ ಜನತೆ ಮೇಲೆ ವಿಶ್ವಾಸ ಇತ್ತು, ಹೀಗಾಗಿ ಗೆಲ್ತೀನಿ ಅಂತ ಹೇಳಿ ವಿಶ್ವಾಸ ಇಟ್ಕೊಂಡು ಬೇರೆ ಅಭ್ಯರ್ಥಿಗಳನ್ನು ಗೆಲ್ಸೋ ಪ್ರಯತ್ನ ಮಾಡಿದ್ರು ಕುಮಾರಸ್ವಾಮಿ ಅವರು ಅಂತ ಹೇಳಿ. ಇನ್ನೂ ಟೈಮ್ ಸಾಕಷ್ಟಿದೆ. ಚನ್ನಪಟ್ಟಣದ ಜನ ಕುಮಾರಸ್ವಾಮಿ ಅವರ ಕೈ ಹಿಡಿದಿದ್ದಾರಾ ಅಥವಾ ಸಿಪಿವೈ ಅವ್ರಿಗೆ ಜೈ ಅಂದಿದ್ದಾರಾ ಅಂತ ಹೇಳಿ. ಆದ್ರೆ ಸದ್ಯಕ್ಕೆ ಟ್ರೆಂಡ್ ಲಭ್ಯವಾಗ್ತಾ ಇರೋದು ಕುಮಾರಸ್ವಾಮಿ ಅವರು ಮೂರನೇ ಸುತ್ತಿನ ಬಳಿಕ, ಮತ ಎಣಿಕೆ ಪ್ರಕ್ರಿಯೆಯ ಮೂರನೇ ಸುತ್ತಿನ ಬಳಿಕ ಲೀಡ್ ನಲ್ಲಿದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ 108, ಜೆಡಿಎಸ್ 28 ಕ್ಷೇತ್ರದಲ್ಲಿ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಎಲ್ಲ 224 ಕ್ಷೇತ್ರಗಳ ಮತ ಎಣಿಕೆ ಪ್ರಕ್ರಿಯೆ ಸದ್ಯಕ್ಕೆ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಸದ್ಯದ ಪರಿಸ್ಥಿತಿಯಲ್ಲಿ ನೀವು ನೋಡ್ತಿದ್ದೀರಿ, ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಇದು ನೀವೇನ್ ನೋಡ್ತಿದ್ದೀರಿ ಸ್ಕ್ರೀನ್ ಮೇಲೆ, ಅದು ಲೈವ್ ವಿಜುವಲ್. 28 ಕ್ಷೇತ್ರಗಳಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಪಾಡಿಕೊಂಡಿದೆ. 85ರಲ್ಲಿ ಬಿಜೆಪಿ, 108ರಲ್ಲಿ ಕಾಂಗ್ರೆಸ್. 23 ಸೀಟ್ಗಳ ಅಂತರ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಇರುವಂತದ್ದು. ಸರಿ, ಅಂತರದ ಪ್ರಾಮುಖ್ಯತೆ ಬಗ್ಗೆ ತಾವು ಹೇಳ್ಬೋದಾ? ಹೌ ಇಂಪಾರ್ಟೆಂಟ್ ಇಸ್ ಇಟ್ ಟು ಮೇಂಟೈನ್ ದಿಸ್ ಡಿಫರೆನ್ಸ್ ಸರ್? ಈಗ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕನಿಷ್ಠ 20ರಿಂದ 25 ಸೀಟ್ ಅಂತರ ಇರಲೇಬೇಕು. ಇವಾಗಿದೆ ಸರ್. ಯಾಕೆ ಅಂದ್ರೆ ಟ್ರಯಾಂಗ್ಯುಲರ್ ಫೈಟ್ ಇದು. ಜೆಡಿಎಸ್ ಅಂತ ಪಕ್ಷ ಇದೆ. ಈಗ 30 ಸೀಟ್ನ ಅಂತರ ಎರಡು ಪಕ್ಷಕ್ಕೆ ಬಂದ್ರೆ ಈ 30 ಸೀಟ್ಗಳು ಜೆಡಿಎಸ್ ಕಡೆ ಹೋಯ್ತು ಅಂತ ಇಟ್ಕೊಳ್ಳಿ, ಅವಾಗಲೂ ಕಾಂಗ್ರೆಸ್ ಕ್ಯಾನ್ ಸ್ಟಿಲ್ ಫಾರ್ಮ್ ದ ಗೌರ್ಮೆಂಟ್. ಈಗ ಬಿಜೆಪಿ 70, ಜೆಡಿಎಸ್ಗೆ 30 ಬಂದ್ರೆ 100 ಸೀಟ್ ಆಯ್ತು. 124 ಸೀಟ್ ಬಾಕಿ ಇದೆ. ಅದರಲ್ಲಿ ಒಂದು 7-8 ಸೀಟ್ ಆ ಕಡೆ ಈ ಕಡೆ ಆದರೂ ಸರ್ಕಾರವನ್ನು ಮಾಡಬಹುದು. ಯಾವಾಗ ಈ ಅಂತರ ಕಡಿಮೆ ಆಗುತ್ತೆ, 20 ಸೀಟ್ಗಿಂತ ಕಡಿಮೆ, ಅವಾಗ ಖಂಡಿತ ಹಂಗ ಅಸೆಂಬ್ಲಿ ಆಗುತ್ತೆ, ಬೇರೆ ಏನೂ ಆಗಲ್ಲ. ಅದೇ ಆಗುತ್ತೆ ಅವಾಗ. ಅಲ್ಲ, ಅಲ್ಲಿಗೆ ಜೆಡಿಎಸ್ ಆದ್ರೆ ಜೆಡಿಎಸ್ನವರು 30 ಕ್ರಾಸ್ ಆಗ್ಬಾರ್ದು. ಜೆಡಿಎಸ್ 30 ಕ್ರಾಸ್ ಆಗಬಾರ್ದು, ಬಿಜೆಪಿ 75 ಕ್ರಾಸ್ ಆಗಬಾರ್ದು. ಅವಾಗ ಕಾಂಗ್ರೆಸ್ ಸರ್ಕಾರ ಮಾಡಕ್ಕೆ ಸಾಧ್ಯತೆ. ಜೆಡಿಎಸ್ 30 ದಾಟಿ ಇವ್ರು 90ಕ್ಕೆ ಬಂದ್ರೆ, ಜೆಡಿಎಸ್ 30 ದಾಟಿ ಬಿಜೆಪಿ 75 ಕ್ರಾಸ್ ಆದ್ರೂ ಮುಗೀತು. ಹಂಗ ಅಸೆಂಬ್ಲಿ ಸದ್ಯದ. ಸರ್ ಏನೋ ಹೇಳ್ತಿದ್ರಿ, ಹೇಳಿ ಲಕ್ಷ್ಮೀನಾರಾಯಣ ಅವರು. ಇವಿಎಂ ಒಳಗಡೆ ತುಂಬಿಟ್ಟಿದ್ದಾರೆ. ಹೌದು, ಅದನ್ನ ಬ್ರಹ್ಮ ಬಂದ್ರು ಕೂಡ ನಮ್ಮ ಅನಿಸಿಕೆ ಆತರ ಆಗ್ಬಹುದು. ಈ ರೀತಿ ಬಂದ್ರೆ ಅವ್ರು ಕಮ್ಮಿ ಆಗ್ಬೇಕು, ಇವ್ರು ಜಾಸ್ತಿ ಆಗ್ಬೇಕು. ಮ್ಯಾಥಮೆಟಿಕ್ಸ್ ಅಲ್ವಾ ಸರ್? ಗಣಿತ ಅದು ಅಂತ ನಂಬರ್ಗಳು ಅಂತ. ಅಶೋಕ್ ಅವ್ರ ಸ್ಟೇಟ್ಮೆಂಟ್ ಗಮನಿಸಿದ್ರೆ ರಿಸಲ್ಟ್ ಹೆಂಗಾರೋ ಬರ್ಲಿ, ನಮಗ್ ಪ್ಲಾನ್ ಎ ಪ್ಲಾನ್ ಬಿ ಎಲ್ಲ ಇದೆ ಅಂತ. ಅಂದ್ರೆ ಏನ್ ಸರ್, ರೆಸಾರ್ಟ್ ರಾಜಕೀಯಕ್ಕೂ ಕೂಡ ಪ್ಲಾನ್ ರೆಡಿ ಆಗಿದೆ. ಅದು ಯಾವ ಸಂದರ್ಭದಲ್ಲಿ? ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಬರ್ದೇ ಇರುವಂತ ಸಂದರ್ಭದಲ್ಲಿ ಆಗ್ಲೇ ಹೇಳ್ಕೊಂಡಿದ್ದಾರೆ. ಅಲ್ಲ ಸೂರಜ್ ಅವರೇ, ಸೀನಿಯರ್ ಲೀಡರ್ ಹೇಳಿದ್ರಲ್ಲ ನೆನ್ನೆ ಅಶೋಕ್ ಅವರು, ಇಲ್ಲ ಏನೋ ಹಿಂಗಾದ್ರೆ ಒಂದ್ಸತಿ ನಾವು ಈ ತರ ಪ್ರಯತ್ನ ಮಾಡ್ಬೋದು ಅಂತ ಆಗ್ಲೇ ಹಿಂಟ್ ಕೊಟ್ಟಾಗಿದೆ.